ಏನ್ ಮಾಡಬಹುದು. ಈಗ ಆತ್ಮಹತ್ಯೆದವಳು ಆಗ್ಲೇ ರೆಡಿ ಇತ್ತು, ಆ ಕಾರಣ ತೀರ್ಮಾನ ತಗೊಂಡಿದ್ದಾರೆ. 3 ಗಂಟೆ ಮೊದಲೇ ಕಾರ್ ಪಾರ್ಕಿಂಗ್ ಮಾಡ್ತಾನ ಆತ. ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಾನೆ. 3 hours ಬಿಫೋರ್ ಕಾರ್ನ ತಗೊಂಡ್ಬರ್ತಾನೆ. ಕೆಂಪುಕೋಟೆ ಬಳಿಯ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡ್ತಾನೆ. ಮುಖಕ್ಕೆ ಮಾಸ್ಕ್ ಬೇರೆ ಹಾಕೊಂಡ್ ಬರ್ತಾನೆ. ಆತ ಸುಯಿಸೈಡ್ ಬಾಂಬಿಂಗ್ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಸುಯಿಸೈಡರ್ ಆಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಡಾಕ್ಟರ್ ಉಮರ್ ನಬಿ ಇದ್ದಿರುವ ಶಂಕೆ. ಮಾಸ್ಕ್ ಹಾಕೊಂಡ್ ಬಂದಿದ್ದ. ನಿನ್ನೆ ಹರಿಯಾಣದಿಂದಲೇ ಸ್ಫೋಟಕಗಳನ್ನ ತಂದಿದ್ನ. ಆ ಕಾರ್ ಎಲ್ಲಿಂದ ಬಂತು? ಹರಿಯಾಣದ ಕಾರನ್ನ ದೇವೇಂದರ್ ಅನ್ನೋರಿಗೆ ಮಾರಾಟ ಮಾಡಿ ಅಲ್ಲಿಂದ ತಾರೀಖ್ ಅನ್ನುವಂತಹ ಜಮ್ಮು ಕಾಶ್ಮೀರದ ವ್ಯಕ್ತಿಗೆ ಮಾರಾಟ ಮಾಡಿರ್ತಕ್ಕಂಥ ಕಾರ್ ಅದು. ಆ ತಾರೀಖ್ ಯಾರು? ಆತ ಈ ಡಾಕ್ಟರ್ ಉಮರ್ ನಬಿಗೆ ಏನಾದ್ರೂ ಪರಿಚಯನ? ಆ ಕಾರ್ ಉಮರ್ ನಬಿ ಕೈಗೆ ಹೇಗ್ ಬಂತು? ಇನ್ನಷ್ಟೇ ಇವೆಲ್ಲ ಗೊತ್ತಾಗಬೇಕಾಗುತ್ತೆ. ಆ ಉಮರ್ ನಬಿಯ ಫೋಟೋ ಮತ್ತೆ ಅಲ್ಲಿ ಆ ಕಾರ್ನ ಒಳಗಡೆ ಕೂತಿರುವಂತಹ ವ್ಯಕ್ತಿಯ ಫೋಟೋ. FSLನವ್ರು ಇದನ್ನೆಲ್ಲ ಕ್ಲಿಯರ್ ಆಗಿ ತಾಳೆ ಮಾಡಿ ನೋಡ್ತಾರೆ, ಹೌದಾ ಇದೇ ವ್ಯಕ್ತಿನ ಅಂತ. ಹಲವು ಬಗೆಯ ಸಾಕ್ಷ್ಯಗಳನ್ನ ಆಧರಿಸಿ DNA ಟೆಸ್ಟ್ ಕೂಡ ಮಾಡ್ತಾರೆ. ಕಾರ್ನಲ್ಲಿ ಸಿಕ್ಕಿರ್ತಕ್ಕಂಥ ಶವದ DNA ಟೆಸ್ಟ್ ಕೂಡ ಮಾಡ್ತಾರೆ. ಹೀಗೆ ಹಲವು ಬಗೆಯ ಮಾಹಿತಿಯನ್ನ ಆಧರಿಸಿ ಆ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕಾರ್ನಲ್ಲಿ ಡಾಕ್ಟರ್ ಉಮರ್ ನಬಿ, ಉಗ್ರ ಉಮರ್ ನಬಿ ಇದ್ದಂತಹ ಶಂಕೆ ವ್ಯಕ್ತವಾಗಿದೆ. DNA ಮ್ಯಾಚಿಂಗ್ ಮತ್ತೊಂದು ಎಲ್ಲ ಮಾಡ್ತಾರೆ. ಆ ನಂತರ ಅದು ಕನ್ಫರ್ಮ್ ಆಗುತ್ತೆ. ಏನ್ ಮಾಡಬಹುದು. ಈಗ ಆತ್ಮಹತ್ಯೆದವಳು ಆಗ್ಲೇ ರೆಡಿ ಇತ್ತು, ಆ ಕಾರಣ ತೀರ್ಮಾನ ತಗೊಂಡಿದ್ದಾರೆ. 3 ಗಂಟೆ ಮೊದಲೇ ಕಾರ್ ಪಾರ್ಕಿಂಗ್ ಮಾಡ್ತಾನ ಆತ. ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಾನೆ. 3 hours ಬಿಫೋರ್ ಕಾರ್ನ ತಗೊಂಡ್ಬರ್ತಾನೆ. ಕೆಂಪುಕೋಟೆ ಬಳಿಯ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡ್ತಾನೆ. ಮುಖಕ್ಕೆ ಮಾಸ್ಕ್ ಬೇರೆ ಹಾಕೊಂಡ್ ಬರ್ತಾನೆ. ಆತ ಸುಯಿಸೈಡ್ ಬಾಂಬಿಂಗ್ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಸುಯಿಸೈಡರ್ ಆಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಡಾಕ್ಟರ್ ಉಮರ್ ನಬಿ ಇದ್ದಿರುವ ಶಂಕೆ. ಮಾಸ್ಕ್ ಹಾಕೊಂಡ್ ಬಂದಿದ್ದ. ನಿನ್ನೆ ಹರಿಯಾಣದಿಂದಲೇ ಸ್ಫೋಟಕಗಳನ್ನ ತಂದಿದ್ನ. ಆ ಕಾರ್ ಎಲ್ಲಿಂದ ಬಂತು? ಹರಿಯಾಣದ ಕಾರನ್ನ ದೇವೇಂದರ್ ಅನ್ನೋರಿಗೆ ಮಾರಾಟ ಮಾಡಿ ಅಲ್ಲಿಂದ ತಾರೀಖ್ ಅನ್ನುವಂತಹ ಜಮ್ಮು ಕಾಶ್ಮೀರದ ವ್ಯಕ್ತಿಗೆ ಮಾರಾಟ ಮಾಡಿರ್ತಕ್ಕಂಥ ಕಾರ್ ಅದು. ಆ ತಾರೀಖ್ ಯಾರು? ಆತ ಈ ಡಾಕ್ಟರ್ ಉಮರ್ ನಬಿಗೆ ಏನಾದ್ರೂ ಪರಿಚಯನ? ಆ ಕಾರ್ ಉಮರ್ ನಬಿ ಕೈಗೆ ಹೇಗ್ ಬಂತು? ಇನ್ನಷ್ಟೇ ಇವೆಲ್ಲ ಗೊತ್ತಾಗಬೇಕಾಗುತ್ತೆ. ಆ ಉಮರ್ ನಬಿಯ ಫೋಟೋ ಮತ್ತೆ ಅಲ್ಲಿ ಆ ಕಾರ್ನ ಒಳಗಡೆ ಕೂತಿರುವಂತಹ ವ್ಯಕ್ತಿಯ ಫೋಟೋ. FSLನವ್ರು ಇದನ್ನೆಲ್ಲ ಕ್ಲಿಯರ್ ಆಗಿ ತಾಳೆ ಮಾಡಿ ನೋಡ್ತಾರೆ, ಹೌದಾ ಇದೇ ವ್ಯಕ್ತಿನ ಅಂತ. ಹಲವು ಬಗೆಯ ಸಾಕ್ಷ್ಯಗಳನ್ನ ಆಧರಿಸಿ DNA ಟೆಸ್ಟ್ ಕೂಡ ಮಾಡ್ತಾರೆ. ಕಾರ್ನಲ್ಲಿ ಸಿಕ್ಕಿರ್ತಕ್ಕಂಥ ಶವದ DNA ಟೆಸ್ಟ್ ಕೂಡ ಮಾಡ್ತಾರೆ. ಹೀಗೆ ಹಲವು ಬಗೆಯ ಮಾಹಿತಿಯನ್ನ ಆಧರಿಸಿ ಆ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕಾರ್ನಲ್ಲಿ ಡಾಕ್ಟರ್ ಉಮರ್ ನಬಿ, ಉಗ್ರ ಉಮರ್ ನಬಿ ಇದ್ದಂತಹ ಶಂಕೆ ವ್ಯಕ್ತವಾಗಿದೆ. DNA ಮ್ಯಾಚಿಂಗ್ ಮತ್ತೊಂದು ಎಲ್ಲ ಮಾಡ್ತಾರೆ. ಆ ನಂತರ ಅದು ಕನ್ಫರ್ಮ್ ಆಗುತ್ತೆ. ಏನ್ ಮಾಡಬಹುದು. ಈಗ ಆತ್ಮಹತ್ಯೆದವಳು ಆಗ್ಲೇ ರೆಡಿ ಇತ್ತು, ಆ ಕಾರಣ ತೀರ್ಮಾನ ತಗೊಂಡಿದ್ದಾರೆ. 3 ಗಂಟೆ ಮೊದಲೇ ಕಾರ್ ಪಾರ್ಕಿಂಗ್ ಮಾಡ್ತಾನ ಆತ. ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಾನೆ. 3 hours ಬಿಫೋರ್ ಕಾರ್ನ ತಗೊಂಡ್ಬರ್ತಾನೆ. ಕೆಂಪುಕೋಟೆ ಬಳಿಯ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡ್ತಾನೆ. ಮುಖಕ್ಕೆ ಮಾಸ್ಕ್ ಬೇರೆ ಹಾಕೊಂಡ್ ಬರ್ತಾನೆ. ಆತ ಸುಯಿಸೈಡ್ ಬಾಂಬಿಂಗ್ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಸುಯಿಸೈಡರ್ ಆಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಡಾಕ್ಟರ್ ಉಮರ್ ನಬಿ ಇದ್ದಿರುವ ಶಂಕೆ. ಮಾಸ್ಕ್ ಹಾಕೊಂಡ್ ಬಂದಿದ್ದ. ನಿನ್ನೆ ಹರಿಯಾಣದಿಂದಲೇ ಸ್ಫೋಟಕಗಳನ್ನ ತಂದಿದ್ನ. ಆ ಕಾರ್ ಎಲ್ಲಿಂದ ಬಂತು? ಹರಿಯಾಣದ ಕಾರನ್ನ ದೇವೇಂದರ್ ಅನ್ನೋರಿಗೆ ಮಾರಾಟ ಮಾಡಿ ಅಲ್ಲಿಂದ ತಾರೀಖ್ ಅನ್ನುವಂತಹ ಜಮ್ಮು ಕಾಶ್ಮೀರದ ವ್ಯಕ್ತಿಗೆ ಮಾರಾಟ ಮಾಡಿರ್ತಕ್ಕಂಥ ಕಾರ್ ಅದು. ಆ ತಾರೀಖ್ ಯಾರು? ಆತ ಈ ಡಾಕ್ಟರ್ ಉಮರ್ ನಬಿಗೆ ಏನಾದ್ರೂ ಪರಿಚಯನ? ಆ ಕಾರ್ ಉಮರ್ ನಬಿ ಕೈಗೆ ಹೇಗ್ ಬಂತು? ಇನ್ನಷ್ಟೇ ಇವೆಲ್ಲ ಗೊತ್ತಾಗಬೇಕಾಗುತ್ತೆ. ಆ ಉಮರ್ ನಬಿಯ ಫೋಟೋ ಮತ್ತೆ ಅಲ್ಲಿ ಆ ಕಾರ್ನ ಒಳಗಡೆ ಕೂತಿರುವಂತಹ ವ್ಯಕ್ತಿಯ ಫೋಟೋ. FSLನವ್ರು ಇದನ್ನೆಲ್ಲ ಕ್ಲಿಯರ್ ಆಗಿ ತಾಳೆ ಮಾಡಿ ನೋಡ್ತಾರೆ, ಹೌದಾ ಇದೇ ವ್ಯಕ್ತಿನ ಅಂತ.
ಹಲವು ಬಗೆಯ ಸಾಕ್ಷ್ಯಗಳನ್ನ ಆಧರಿಸಿ ಡಿಎನ್ಎ ಟೆಸ್ಟ್ ಕೂಡ ಮಾಡ್ತಾರೆ. ಕಾರ್ನಲ್ಲಿ ಸಿಕ್ಕಿರ್ತಕ್ಕಂಥ ಶವದ ಡಿಎನ್ಎ ಟೆಸ್ಟ್ ಕೂಡ ಮಾಡ್ತಾರೆ. ಈಗ ಹಲವು ಬಗೆಯ ಮಾಹಿತಿಯನ್ನ ಆಧರಿಸಿ ಆ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕಾರ್ನಲ್ಲಿ ಡಾಕ್ಟರ್ ಉಮರ್ ನಬಿ, ಉಗ್ರ ಉಮರ್ ನಬಿ ಇದ್ದಂತಹ ಶಂಕೆ ವ್ಯಕ್ತವಾಗಿದೆ. ಡಿಎನ್ಎ ಮ್ಯಾಚಿಂಗ್ ಮತ್ತೊಂದು ಎಲ್ಲ ಮಾಡ್ತಾರೆ. ಆ ನಂತರ ಅದು ಕನ್ಫರ್ಮ್ ಆಗುತ್ತೆ. ಏನ್ ಮಾಡಬಹುದು, ಈಗ ಆತ್ಮಹತ್ಯೆದವಳು ಆಗ್ಲೇ ರೆಡಿ ಇತ್ತು, ಆ ಕಾರಣ ತೀರ್ಮಾನ ತಗೊಂಡಿದ್ದಾರೆ. 3 ಗಂಟೆ ಮೊದಲೇ ಕಾರ್ ಪಾರ್ಕಿಂಗ್ ಮಾಡ್ತಾನೆ ಆತ. ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಾನೆ. 3 hours ಬಿಫೋರ್ ಕಾರ್ನ ತಗೊಂಡ್ಬರ್ತಾನೆ. ಕೆಂಪುಕೋಟೆ ಬಳಿಯ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡ್ತಾನೆ. ಮುಖಕ್ಕೆ ಮಾಸ್ಕ್ ಬೇರೆ ಹಾಕೊಂಡ್ ಬರ್ತಾನೆ. ಆತ ಸುಯಿಸೈಡ್ ಬಾಂಬಿಂಗ್ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಸುಯಿಸೈಡರ್ ಆಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಡಾಕ್ಟರ್ ಉಮರ್ ನಬಿ ಇದ್ದಿರುವ ಶಂಕೆ, ಮಾಸ್ಕ್ ಹಾಕೊಂಡ್ ಬಂದಿದ್ದ. ನಿನ್ನೆ ಹರಿಯಾಣದಿಂದಲೇ ಸ್ಫೋಟಕಗಳನ್ನ ತಂದಿದ್ನ. ಆ ಕಾರ್ ಎಲ್ಲಿಂದ ಬಂತು? ಹರಿಯಾಣದ ಕಾರನ್ನ ದೇವೇಂದರ್ ಅನ್ನೋರಿಗೆ ಮಾರಾಟ ಮಾಡಿ ಅಲ್ಲಿಂದ ತಾರೀಖ್ ಅನ್ನುವಂತಹ ಜಮ್ಮು ಕಾಶ್ಮೀರದ ವ್ಯಕ್ತಿಗೆ ಮಾರಾಟ ಮಾಡಿರ್ತಕ್ಕಂಥ ಕಾರ್ ಅದು. ಆ ತಾರೀಖ್ ಯಾರು? ಆತ ಈ ಡಾಕ್ಟರ್ ಉಮರ್ ನಬಿಗೆ ಏನಾದ್ರೂ ಪರಿಚಯನ? ಆ ಕಾರು ಉಮರ್ ನಬಿ ಕೈಗೆ ಹೇಗ್ ಬಂತು? ಇನ್ನಷ್ಟೇ ಇವೆಲ್ಲ ಗೊತ್ತಾಗಬೇಕಾಗುತ್ತೆ. ಆ ಉಮರ್ ನಬಿಯ ಫೋಟೋ ಮತ್ತೆ ಅಲ್ಲಿ ಆ ಕಾರ್ನ ಒಳಗಡೆ ಕೂತಿರುವಂತಹ ವ್ಯಕ್ತಿಯ ಫೋಟೋ. FSLನವರು ಇದನ್ನೆಲ್ಲ ಕ್ಲಿಯರ್ ಆಗಿ ತಾಳೆ ಮಾಡಿ ನೋಡ್ತಾರೆ, ಹೌದಾ ಇದೇ ವ್ಯಕ್ತಿನ ಅಂತ. ಹಲವು ಬಗೆಯ ಸಾಕ್ಷ್ಯಗಳನ್ನ ಆಧರಿಸಿ ಡಿಎನ್ಎ ಟೆಸ್ಟ್ ಕೂಡ ಮಾಡ್ತಾರೆ. ಕಾರ್ನಲ್ಲಿ ಸಿಕ್ಕಿರ್ತಕ್ಕಂಥ ಶವದ ಡಿಎನ್ಎ ಟೆಸ್ಟ್ ಕೂಡ ಮಾಡ್ತಾರೆ. ಈಗ ಹಲವು ಬಗೆಯ ಮಾಹಿತಿಯನ್ನ ಆಧರಿಸಿ ಆ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕಾರ್ನಲ್ಲಿ ಡಾಕ್ಟರ್ ಉಮರ್ ನಬಿ, ಉಗ್ರ ಉಮರ್ ನಬಿ ಇದ್ದಂತಹ ಶಂಕೆ ವ್ಯಕ್ತವಾಗಿದೆ. ಡಿಎನ್ಎ ಮ್ಯಾಚಿಂಗ್ ಮತ್ತೊಂದು ಎಲ್ಲ ಮಾಡ್ತಾರೆ. ಆ ನಂತರ ಅದು ಕನ್ಫರ್ಮ್ ಆಗುತ್ತೆ. ಏನ್ ಮಾಡಬಹುದು, ಈಗ ಆತ್ಮಹತ್ಯೆದವಳು ಆಗ್ಲೇ ರೆಡಿ ಇತ್ತು, ಆ ಕಾರಣ ತೀರ್ಮಾನ ತಗೊಂಡಿದ್ದಾರೆ. 3 ಗಂಟೆ ಮೊದಲೇ ಕಾರ್ ಪಾರ್ಕಿಂಗ್ ಮಾಡ್ತಾನೆ ಆತ. ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಾನೆ. 3 hours ಬಿಫೋರ್ ಕಾರ್ನ ತಗೊಂಡ್ಬರ್ತಾನೆ. ಕೆಂಪುಕೋಟೆ ಬಳಿಯ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡ್ತಾನೆ. ಮುಖಕ್ಕೆ ಮಾಸ್ಕ್ ಬೇರೆ ಹಾಕೊಂಡ್ ಬರ್ತಾನೆ. ಆತ ಸುಯಿಸೈಡ್ ಬಾಂಬಿಂಗ್ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಸುಯಿಸೈಡರ್ ಆಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಡಾಕ್ಟರ್ ಉಮರ್ ನಬಿ ಇದ್ದಿರುವ ಶಂಕೆ, ಮಾಸ್ಕ್ ಹಾಕೊಂಡ್ ಬಂದಿದ್ದ. ನಿನ್ನೆ ಹರಿಯಾಣದಿಂದಲೇ ಸ್ಫೋಟಕಗಳನ್ನ ತಂದಿದ್ನ. ಆ ಕಾರ್ ಎಲ್ಲಿಂದ ಬಂತು? ಹರಿಯಾಣದ ಕಾರನ್ನ ದೇವೇಂದರ್ ಅನ್ನೋರಿಗೆ ಮಾರಾಟ ಮಾಡಿ ಅಲ್ಲಿಂದ ತಾರೀಖ್ ಅನ್ನುವಂತಹ ಜಮ್ಮು ಕಾಶ್ಮೀರದ ವ್ಯಕ್ತಿಗೆ ಮಾರಾಟ ಮಾಡಿರ್ತಕ್ಕಂಥ ಕಾರ್ ಅದು. ಆ ತಾರೀಖ್ ಯಾರು? ಆತ ಈ ಡಾಕ್ಟರ್ ಉಮರ್ ನಬಿಗೆ ಏನಾದ್ರೂ ಪರಿಚಯನ? ಆ ಕಾರು ಉಮರ್ ನಬಿ ಕೈಗೆ ಹೇಗ್ ಬಂತು? ಇನ್ನಷ್ಟೇ ಇವೆಲ್ಲ ಗೊತ್ತಾಗಬೇಕಾಗುತ್ತೆ. ಆ ಉಮರ್ ನಬಿಯ ಫೋಟೋ ಮತ್ತೆ ಅಲ್ಲಿ ಆ ಕಾರ್ನ ಒಳಗಡೆ ಕೂತಿರುವಂತಹ ವ್ಯಕ್ತಿಯ ಫೋಟೋ. FSLನವರು ಇದನ್ನೆಲ್ಲ ಕ್ಲಿಯರ್ ಆಗಿ ತಾಳೆ ಮಾಡಿ ನೋಡ್ತಾರೆ, ಹೌದಾ ಇದೇ ವ್ಯಕ್ತಿನ ಅಂತ. ಹಲವು ಬಗೆಯ ಸಾಕ್ಷ್ಯಗಳನ್ನ ಆಧರಿಸಿ ಡಿಎನ್ಎ ಟೆಸ್ಟ್ ಕೂಡ ಮಾಡ್ತಾರೆ. ಕಾರ್ನಲ್ಲಿ ಸಿಕ್ಕಿರ್ತಕ್ಕಂಥ ಶವದ ಡಿಎನ್ಎ ಟೆಸ್ಟ್ ಕೂಡ ಮಾಡ್ತಾರೆ. ಈಗ ಹಲವು ಬಗೆಯ ಮಾಹಿತಿಯನ್ನ ಆಧರಿಸಿ ಆ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕಾರ್ನಲ್ಲಿ ಡಾಕ್ಟರ್ ಉಮರ್ ನಬಿ, ಉಗ್ರ ಉಮರ್ ನಬಿ ಇದ್ದಂತಹ ಶಂಕೆ ವ್ಯಕ್ತವಾಗಿದೆ. ಡಿಎನ್ಎ ಮ್ಯಾಚಿಂಗ್ ಮತ್ತೊಂದು ಎಲ್ಲ ಮಾಡ್ತಾರೆ. ಆ ನಂತರ ಅದು ಕನ್ಫರ್ಮ್ ಆಗುತ್ತೆ.